ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ದೇವರ ವಾಕ್ಯದಿಂದ ಸ್ವರ್ಗದ ದೇವರು ನಮ್ಮೊಡನೆ ಮಾತನಾಡುವ ಸಮಯವಾಗಿದೆ. ಇದು ಮಾತ್ರವಲ್ಲ, ಪ್ರತಿನಿತ್ಯಕ್ಕೆ ಬೇಕಾದ ದೇವರ ಅನುಗ್ರಹವನ್ನು ವಾಕ್ಯದೊಂದಿಗೆ ನಮ್ಮ ಜೀವನಕ್ಕೆ ಹಸ್ತಾಂತರಿಸುವ ಸಮಯವಾಗಿದೆ. ಈ ಸಮಯ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ತೀರ್ಮಾನಿಸುವ ಅನೇಕ ಕಾರ್ಯಗಳಿದೆ. ಪ್ರತಿನಿತ್ಯ ನಾವು ಎದ್ದೇಳುವುದೇ ಅನೇಕ ಕನಸುಗಳಿಂದ. ಇಂದು ತೀರ್ಮಾನಿಸುವ ಕಾರ್ಯಗಳು, ತೆಗೆದುಕೊಳ್ಳುವ ನಿರ್ಧಾರಗಳು ಸಕಲವೂ ಸಹ ದೇವರ ತೀರ್ಮಾನ, ದೇವರ ಸಾನ್ನಿಧ್ಯದ ತೀರ್ಮಾನವಾಗಲಿ ಎಂದು ಹಾರೈಸುತ್ತೇನೆ, ಪ್ರಾರ್ಥಿಸುತ್ತೇನೆ. ಈ ವಾಕ್ಯ ನಾವು ಆಲಿಸುತ್ತಿರುವುದು, ಅದರ ಒಂದು ಅರ್ಥ, ದೇವರು ಒಂದು ನಿಯೋಗ ನಮ್ಮ ಮೇಲೆ ಇಟ್ಟಿದ್ದಾರೆ ಎಂದು. ಹಲ್ಲೆಲೂಯಾ. ನಮಗೆ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 49ನೇ ಅಧ್ಯಾಯ 22ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಜೋಸೇಫನು ಫಲಭರಿತ ವೃಕ್ಷದಂತೆ, ಹೊರತೆ ಬಳಿಯಲ್ಲೇ ಬೆಳೆದ ದ್ರಾಕ್ಷಿಯಂತೆ ಚಾಚಿದೆ ಅದರ ರೆಂಬೆ ಬೇಲಿಯಿಂದಾಚೆ. ಪ್ರಿಯರೇ, ಜೋಸೆಫ್ ಎಂಬಾತನನ್ನು ಒಂದು ವೃಕ್ಷಕ್ಕೆ ಹೋಲಿಸಿದ್ದಾರೆ. ಎಲ್ಲಿಯೋ ನಿಲ್ಲುವ ಮರ ಅಲ್ಲ, ಫಲಭರಿತವಾದ ವೃಕ್ಷದಂತೆ, ಅದು ಫಲ ಸಮೃದ್ಧಿಯಾಗಿ ಇರುವ ವೃಕ್ಷಕ್ಕೆ ಜೋಸೆಫನನ್ನು ಹೋಲಿಸಿದ್ದಾರೆ. ಪ್ರಿಯರೇ, ದೇವರ ವಾಕ್ಯವಾಗುವ ಆ ಫಲಭರಿತ ವೃಕ್ಷದ ತರ ನಾವು ಹಾಗೆ ನಿಲ್ಲುವ, ನಮ್ಮನ್ನು ಒಂದು ಅನುಗ್ರಹಕ್ಕೆ ಮೇಲಕ್ಕೆ ಎತ್ತುತ್ತಾರೆ, ಉನ್ನತಕ್ಕೆ ಏರಿಸುತ್ತಾರೆ. ಇಂದು ಆಲಿಸಿದ ವಾಕ್ಯ ನಮ್ಮೊಂದಿಗೆ ನಮ್ಮ ಜೀವನದಲ್ಲಿ ದೇವರು ಮಾತನಾಡುತ್ತಿದ್ದಾರೆ. ಹಲ್ಲೆಲೂಯಾ. ವೃಕ್ಷ ಬಿದ್ದು ಹೋಗದೆ ನಿಲ್ಲಲು ಕಾರಣ ಅದರ ಬೇರುಗಳು. ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವಾಗ, ದೇವರ ವಾಕ್ಯವನ್ನು ಸ್ವೀಕರಿಸುವಾಗ ನಾವು ದೇವರಲ್ಲಿ ಬೇರೂರುತ್ತೇವೆ. ಒಂದು ಸಮಸ್ಯೆ, ಸಂಕಟ ನಮ್ಮನ್ನು ಸೋಲಿಸಲು ಸಾಧ್ಯವಾಗದ ರೀತಿ ನಾವು ದೃಢವಾಗಿ ಇರುವವರು ಆಗುತ್ತೇವೆ. ಹಲ್ಲೆಲೂಯಾ. ಅದಕ್ಕೆ ನಾವು ಮಾಡಬೇಕಾಗಿದ್ದು ಜೀವನದ ಬೇರು ದೇವರಲ್ಲೂ, ದೇವರ ವಾಕ್ಯದಲ್ಲೂ, ಪವಿತ್ರಾತ್ಮರಲ್ಲೂ, ದೇವರ ಸಂಬಂಧದಲ್ಲೂ ಬೇರು ಊರಿದ ವ್ಯಕ್ತಿಯಾಗಬೇಕು. ಹಲ್ಲೆಲೂಯಾ. ಅದು ನಮ್ಮನ್ನು ನಮ್ಮ ಜೀವನದಲ್ಲಿ ಉನ್ನತಕ್ಕೆ ಏರಿಸುತ್ತದೆ, ಫಲ ಸಮೃದ್ಧಿಯುಳ್ಳವರಾಗಿ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ದೇವರಲ್ಲೂ, ದೇವರ ವಾಕ್ಯದಲ್ಲೂ, ಪವಿತ್ರಾತ್ಮರಲ್ಲೂ ಬೇರೂರಿ ಪ್ರಾರ್ಥನೆಯೊಂದಿಗೆ ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.